ಮನಸ್ಸನ್ನ ಕಂಟ್ರೋಲ್ ಮಾಡೋದಿಕ್ ಆಗೋದಿಲ್ಲ ಕೃಷ್ಣ ಅಂತ ಅರ್ಜುನ ಹೇಳಿದ್ದಕ್ಕೆ ಶ್ರೀ ಕೃಷ್ಣ ಏನ್ ಹೇಳ್ತಾರೆ ಅಂತ ನೋಡೋಣ. 6ನೇ ಅಧ್ಯಾಯ 35ನೇ ಶ್ಲೋಕ. ಶ್ರೀ ಭಗವಾನ್ ವಾಚ ಅಸಂಶಯಂ ಮಹಾಬಾಹೋ ಮನೋದುರ್ನಿಗ್ರಹಂ ಚಲಂ. ಮನಸ್ಸನ್ನ ನಿಗ್ರಹ ಮಾಡೋದು, ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಆದರೂ ಅಭ್ಯಾಸ ಎನ್ನುತ್ತ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸದಿಂದ, ಪ್ರಾಕ್ಟೀಸ್ ಇಂದ ಮತ್ತೆ ವೈರಾಗ್ಯ, ಡಿಟ್ಯಾಚ್ಮೆಂಟ್ ಇಂದ ಇದನ್ನ ಸಾಧಿಸಬಹುದು ಅಂತ ಶ್ರೀಕೃಷ್ಣ ಹೇಳ್ತಾರೆ. ಏನನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಕೃಷ್ಣ ಹೇಳ್ತಿದ್ದಾರೆ? ಮನಸ್ಸಿಗೆ ನೀನ್ ಯೋಚನೆ ಮಾಡ್ಬೇಡ ಅಂತ ಹೇಳಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಆದ್ರೆ ಇಂತಹ ವಿಷಯವನ್ನೇ ಯೋಚನೆ ಮಾಡು ಅಂತ ನಾವು ಹೇಳ್ಬೋದು. ನವವಿಧ ಭಕ್ತಿಯಲ್ಲಿ ಅಂದ್ರೆ ಭಕ್ತಿಯಲ್ಲಿ ಮಾಡುವಂತಹ 9 ಫೀಚರ್ಸ್ ಅಲ್ಲಿ ಮೊಟ್ಟ ಮೊದಲನೇದು ಮತ್ತೆ ಬಹುಮುಖ್ಯವಾದದ್ದು ಶ್ರವಣಂ. ಅಂದ್ರೆ ಕೃಷ್ಣನ ಬಗ್ಗೆ, ಭಗವಂತನ ಬಗ್ಗೆ ಕೇಳಿಸ್ಕೊಳ್ಳೋದು. ಅವನ ಕಥೆಗಳನ್ನ, ಲೀಲೆಗಳನ್ನ ಕೇಳೋದ್ರಿಂದ ಮನಸ್ಸು ಆಟೋಮ್ಯಾಟಿಕಲಿ ಅದರಲ್ಲಿ ತೊಡಗಿರುತ್ತೆ. ಆಸಕ್ತಿ, ಇಂಟ್ರೆಸ್ಟ್ ಕೃಷ್ಣನ ಕಡೆ ಡೈವರ್ಟ್ ಆಗಿರುತ್ತೆ. ಇದರಿಂದ ಈ ಲೋಕದಿಂದ ಗ್ರಾಜುಯಲಿ ಡಿಟ್ಯಾಚ್ಮೆಂಟ್ ಶುರುವಾಗುತ್ತೆ, ಅಂದ್ರೆ ವೈರಾಗ್ಯ ಶುರುವಾಗುತ್ತೆ ಇನ್ ಅ ವೆರಿ ಪಾಸಿಟಿವ್ ಸೆನ್ಸ್. ಈ ವೈರಾಗ್ಯದಿಂದ ಮತ್ತೆ ಅಭ್ಯಾಸದಿಂದ ಭಗವಂತನ ಬಗ್ಗೆ ಕೇಳೋದ್ರಿಂದ ಮನಸ್ಸು ಕಂಟ್ರೋಲಿಗೆ ಬರುತ್ತೆ. ಇದರ ಜೊತೆಗೆ ನಾಮ ಜಪ ಕೂಡ ಬಹುಮುಖ್ಯವಾಗಿರುತ್ತೆ. ಹರೇ ಕೃಷ್ಣ.